ಹೋರಾಟ ಆಗುತ್ತಾ ಏನು? ನಮ್ಮ ಪಾರ್ಟಿ ಅಧ್ಯಕ್ಷ ಆದ್ಮೇಲೆ ಇತ್ತೀಚಿನ ನಬೀನ್ ಅವರು ಫಸ್ಟ್ ಕರ್ನಾಟಕಕ್ಕೆ ಬಂದಿದ್ರು. 2 ದಿವಸ ಪ್ರವಾಸ. ಪಾರ್ಟಿ ಯಾವ ತರ ಬೂತ್ ಅಧ್ಯಕ್ಷರು PLO 2 SR ಬಗ್ಗೆ ಸಂಪೂರ್ಣ ನಾವು ಕೆಳಗೆ ಮಾಡಬೇಕು. 2027 ಅಧಿಕಾರ ಬರಬೇಕು ಅಂದ್ರೆ ಎಗುತ್ತೇನು ತಯಾರಿ ಮಾಡಬೇಕು. ಅದಕ್ಕಾಗಿ ಈ ಅಜೆಂಡಾ ಆಯಿತು, ಬೇರೆ ಅಜೆಂಡಾ ಏನು ಇದ್ದಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಹಳ ಸೆನ್ಸಿಯರ್ ಮನುಷ್ಯ, ಪಾರ್ಟಿ ಕಾರ್ಯಕರ್ತ. ಅವರು ಮಾತಾಡ್ತಾ ಹೇಳಿದ್ರು, ನಮ್ದು ಕನಸು ಇದ್ದಿಲ್ಲ ಅಧ್ಯಕ್ಷ ಮಾಡ್ಯಾರ ಶ್ರೇಷ್ಠ ಅವರು. ಹಾಗಾಗಿ ಪ್ರಧಾನಮಂತ್ರಿ ಮೋದಿಜಿ ಅವ್ರ ನೇತೃತ್ವದಲ್ಲಿ, ಅಮಿತ್ ಶಾ ಅವರು ನೇತೃತ್ವದಲ್ಲಿ ನಾವು ಚೆನ್ನಾಗಿ ಪಾರ್ಟಿ ಮಾಡ್ತೀವಿ. ಹಾಗಾಗಿ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದೆ ಅವರು. ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನಮ್ಮ ಕಡೆ ಬಂದರು, ಅವ್ರು ಒಳ್ಳೆಯಾಗಿತ್ತು. ನಮ್ಮದು ಇಲ್ಲಿ ಟಾಸ್ಕ್ ಕೊಟ್ಟಾರ, ತಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಬೇಕು, ಎಲ್ಲ ಸರಿ ಕೆಲಸ ಮಾಡಬೇಕು, ಬೂತ್ ಲೆವೆಲ್ ಹೋಗಬೇಕು, ಶಕ್ತಿ ಕೇಂದ್ರ ಹೋಗಬೇಕು, ಈ ಥರ ಟಾಸ್ಕ್ ಕೊಟ್ಟಾರ. ಕೆಲಸ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ 27ನಲ್ಲಿ ನಾವೇ ಅಧಿಕಾರ ಬರ್ತೀವಿ. ಬಿಜೆಪಿ ಫುಲ್ ಮೆಜಾರಿಟಿ ಬರ್ತೀವಿ. ಈಗ ರಾಜ್ಯದಲ್ಲಿ ಕುರ್ಚಿ ಕಾದಾಟ ನಡೀತಾ ಇದೆ. ಇದರಿಂದ ಎಲ್ಲ ಒಂದ್ ಕಡೆ ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇದೆ. ಬಿಜೆಪಿ ಯಾವ ರೀತಿ ವಿರೋಧ ಮಾಡ್ಬೋದು? ನೋಡ್ರಿ, ಕಾಂಗ್ರೆಸ್ ಅವರು ತಾವು ನೋಡ್ತಾ ಇದ್ರಿ 3 ವರ್ಷದಿಂದ ಡೈಲಿ ಹೊಸ ಅವರೇ ಪಾರ್ಟಿನಿ ಬಾಂಬ್ ಹಾಕ್ತಾ ಇದ್ದಾರೆ. ನಮ್ಮ ಅನುಭವ, 4 ಟೈಮ್ MLA ಇದ್ದೀನಿ. ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಕುರ್ಚಿ ಬಿಡಲ್ಲ. ಆಮೇಲೆ ಅವರು ಕೇಂದ್ರನಲ್ಲಿ ಹೈಕಮಾಂಡ್ ವೀಕ್ ಇದೆ, ನಿರ್ಣಯ ತಗೊಳಲ್ಲ. ನಮ್ಮ ಹೈಕಮಾಂಡ್ ಅಂದ್ರೆ ರಾಜ್ಯಂಗ ನಿರ್ಣಯ. ಈ ಹೈಕಮಾಂಡು ಕಾಂಗ್ರೆಸ್ ಹಾಕೊಂಡು ವಿಕಲಚೇತನ ಈ ತರ ಹೈಕಮಾಂಡ್ ವೀಕ್ ಇದೆ, ಅವರು ಡಿಸಿಷನ್ ತಗೊಳ್ತಾ ಇಲ್ಲ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರ ಬಹಳ ಅನುಭವ ಇದೆ. ನಾನು ಅವ್ರ ಜೊತೆ 4 ವರ್ಷದಿಂದ ನೋಡ್ತಾ ಇದ್ದೀನಿ, ಅಪೋಸಿಷನ್ ಆಗಲಿ ನೋಡ್ತಾ ಇದ್ದೀವಿ. ಅವರು ಯಾವ ಕಾರಣಕ್ಕೆ ಬಿಡಲ್ಲ. DK ಶಿವಕುಮಾರ್ ಯಾವ ಮುಖ್ಯಮಂತ್ರಿ ಆಗಲ್ಲ. ಅವ್ರ ಜಗಳ. ಅದಕ್ಕಾಗಿ ಹೈಕಮಾಂಡ್ ವೀಕ್.